ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಹರ್ಷದ್, ನೀವು ನೋಡ್ತಾ ಇದ್ರಿ ಅರ್ವರ್ಫ ಪೆಟ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ಹಸುಗಳು ಏನಿದೆ, ಹೆಚ್ ಎಫ್, ಇಲ್ಲಿ ಮೂರು ಕೂಡ ಹೆಚ್ ಎಫ್ ಇದಾವೆ. ಕರು ಹಾಕಿರ್ತಕ್ಕಂಥ ಹಸುಗಳು ಕೂಡ ಇದಾವೆ. ಇನ್ನು ಪಡ್ಡೆ ಇರುವಂತದ್ದು ಇದೆ, ಗಬ್ಬ ಇರುವಂತ ಹಸುಗಳು ಕೂಡ ಇದೆ. ನಿಮ್ಗೆ ಈ ಹಸುಗಳ ಬಗ್ಗೆ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ನನ್ನ ಜೊತೆ ನೀವು ಪೂರ್ತಿಯಾದ ವಿಡಿಯೋನ ನೀವು ನೋಡ್ಬೇಕು. ಬಂಧುಗಳೇ, ನಾನಿರುವಂತದ್ದು ಕತ್ಲಿಗೆರೆ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಇದ್ದೀನಿ. ಹೆಚ್ ಎಫ್ ಹಸುಗಳು ನೋಡ್ತಾ ಇದ್ರಿ, A1 ಟಾಪ್ ಹೆಚ್ ಎಫ್ ಹಸುಗಳಿದಾವೆ. ಇಲ್ಲಿ ಇವೆಲ್ಲ ಹಸುಗಳು ಕೂಡ ಮಾರಾಟಕ್ಕಿರುವಂತದ್ದು. ನಿಮ್ಗೆ ಈ ಹಸುಗಳು ಬೇಕಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾದ ಮಾಹಿತಿ ನಾನು ಪ್ರಕಾಶ್ ಅಣ್ಣ ಅವ್ರ ಬಳಿ ನಾನು ಕೊಡಿಸ್ತೀನಿ. ತುಂಬಾ ಚೆನ್ನಾಗಿರುವಂತ ಬ್ರೀಡ್ ಇದೆ. ಬನ್ನಿ ನೋಡೋಣ ಯಾವ ರೇಟು ಏನು ಅಂತ ಹೇಳೋಣ. ಹಾಗೆ ಇವ್ರ ಜೊತೆ ಜರ್ಸಿ ಹಸುಗಳು ಕೂಡ ಸಿಗುತ್ತೆ ಅಂತೆ, ಟಾಪ್ ಕ್ವಾಲಿಟಿ ಜರ್ಸಿ ಹಸುಗಳು ಕೂಡ ಇದಾವೆ. ಈ ಹಸುಗಳ ಬಗ್ಗೆನೂ ಕೂಡ ನಿಮ್ಗೆ ನಾನು ಮಾಹಿತಿ ಕೊಡ್ತೀನಿ. ಮೊದಲು ಏನಿದೆ, ಈ ಹಸುಗಳು ಎಷ್ಟು ಸೂಲು, ಎಷ್ಟು ಹಲ್ಲು, ಏನು, ಇವೆಲ್ಲ ವಿಚಾರ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೀವು ತಡ ಮಾಡೋದು ಬೇಡ, ಮಾಹಿತಿ ಆಲಿಸೋಣ ಬನ್ನಿ. ಸ್ನೇಹಿತರೆ, ನಮ್ಮ ಕತ್ತಲಗೆರೆ ಪ್ರಕಾಶ್ ಅಣ್ಣನವರು ಹಸು ಸಾಕಾಣಿಕೆ ಮತ್ತು ಮಾರಾಟದ ವಿಚಾರದಲ್ಲಿ ಎತ್ತಿದ ಕೈ. ಇವರ ಹಸುಗಳು ಎಲ್ಲೇ ಹೋಗ್ಲಿ ಒಂದು ಕೂಡ ಯಾವುದೇ ಫೇಲ್ಯೂರ್ ಆಗದೆ ಸಕ್ಸಸ್ ಆಗಿರುವಂತಹ ಹಸುಗಳು. ನಿಮಗೆ ಆಸೆ ಇಟ್ಕೊಂಡು ನಾನು ಹೈನುಗಾರಿಕೆ ಮಾಡ್ಕೊಂಡು ಹೋಗ್ಬೇಕು, ಏನೋ ಸಕ್ಸಸ್ ಆಗ್ಬೇಕು ಲೈಫ್ ಅಲ್ಲಿ ಅಂತ ಹೇಳಿದ್ರೆ ಅಂತವ್ರಿಗೆ ತಮ್ಮ ಎಲ್ಲಾ ರೀತಿಯ ಸಹಾಯವನ್ನ ಕೊಡ್ತಾ ಉತ್ತಮ ತಳಿ ಹಸುಗಳನ್ನ ಅವ್ರಿಗೆ ಕೊಡಿಸ್ತಾ ಬಂದಿರತಕ್ಕಂಥ ವ್ಯಕ್ತಿ ಪ್ರಕಾಶ್ ಅಣ್ಣ. ಅವ್ರ ಬಳಿ ಒಂದು ಟಾಪ್ ಆಗಿರುವಂತಹ ಹಾಲೋ ಬ್ಲಾಕ್ ಜರ್ಮನ್ ಬ್ರೀಡ್ ಕ್ರಾಸ್ ಎಚ್ ಎಫ್ ತುಂಬಾ ಚೆನ್ನಾಗಿದೆ. ಏನ್ ರೇಟ್ ಇದೆ, ಯಾವ್ದು ವಿಚಾರ ಅಪ್ಡೇಟ್ ಮಾಡ್ತಾ ಇದೀನಿ. ಅಣ್ಣ, ಏನ್ ರೇಟ್ ಹೇಳ್ತಾ ಇದ್ರಿ ಪ್ರಕಾಶ್ ಅಣ್ಣ? ಅಣ್ಣ 110 ಹೇಳ್ತೀನಿ ಸರ್. 110 ಹೇಳ್ತಾ ಇದ್ರಿ. ಏನ್ ವಿಶೇಷ ಏನು? ಸೂಲ್ ಎಷ್ಟನೇದು? ಎರಡನೇ ಸೂಲ್ ಸರ್, ಇದು ಆರಲ್ಲಲ್ಲಿ ಆಯ್ತು ಸರ್. ಎರಡನೇ ಸೂಲಲ್ಲಿ ಇದೆ. ಎರಡನೇ ಸೂಲ್ ಸರ್. ಈಗ ತಾನೇ ಕರು ಹಾಕಿದೆ ಇದು ಜಸ್ಟ್ ಸರ್ ಒಂದು 10 ನಿಮಿಷ ಆಯ್ತು ಅಷ್ಟೇ. ಓಕೆ, ಹೆವಿ ಟಾಪ್ ಬ್ರೀಡ್ ಇದು, ತುಂಬಾನೇ ಬೇಡಿಕೆ ಇರುವಂತ ಬ್ರೀಡ್. ಆ ಕಾರಣಕ್ಕೆ ಈ 1,10,000 ಏನೋ ಅಣ್ಣ ಹೇಳ್ತಿದ್ದಾರೆ. ಮೋಸ್ಟ್ಲಿ ಅಣ್ಣ, ಈಗ ರೈತರು ಬಂದು ಒಂದಿಷ್ಟು ಬಿಡು ಕೇಳಿದ್ರೆ ಕೊಡ್ಲಿಕ್ಕಾಗತ್ತಾ? ಕೊಡ್ತೀನಿ ಸರ್, 95 ಅಂದ್ರೆ ಕೊಡ್ತೀನಿ ಸರ್. 90-95 ಹತ್ರ ಬಂದ್ರೆ ಕೊಡ್ತಾರೆ. ಆಮೇಲೆ ಹಾಲಿನ ಏನ್ ಭರವಸೆ ಕೊಡ್ತೀರ ಅಣ್ಣ ಇದಕ್ಕೆ? ಸರ್ ಅವ್ರು ನಮಗೆ 10 ಲೀಟರ್ ಹೇಳಾರ ಸರ್. ಈ ಸಲ ಒಂದು 12 ಬರ್ಬೋದು ಸರ್. 12 ಲೀಟರ್ ಅಂದ್ರೆ ಒಮ್ಮೆಗೆ ಒಂದ್ಸತಿ 12 ಟೈಮ್ ಲೀಟರ್ ಸರ್. ಒಂದ್ ಟೈಮ್ಗೆ ನೋಡ್ರಿ. 10 ಲೀಟರ್ ಲೆಕ್ಕನೇ ಇಟ್ಕೊಳ್ಳೋಣ, 12 ಲೀಟರ್ ಬಿಡ್ರಿ. 10 ಲೀಟರ್ ಅಂದ್ರೆ ದಿನಕ್ಕೆ 20-22 ಲೀಟರ್ಗೆ ದೋಖ ಇಲ್ಲ. ಹೌದು ಸರ್. ಚೆನ್ನಾಗಿರುವಂತ ಬ್ರೀಡ್. ನಿಮ್ಗೆ ಫಿಕ್ಸ್ ಅಂತ ಏನಿಲ್ಲ ಬ್ರೀಡ್ ಅಲ್ಲಿ. ಅವ್ರು ಹೇಳಿದ್ದಾರೆ ಬಿಡು ನಾನು ಕೊಡ್ತೀನಿ, ರೈತರು ಬರ್ಲಿ. ಅವ್ರಿಗೆ ಭರವಸೆ ಏನಾದ್ರು ಕೊಡ್ತೀರಣ್ಣ ನೀವು ರೈತರಿಗೆ? ಹಿಂಗೆ ಏನಾದ್ರು ಮನೆಗೆ ಹೋದ ಸಂದರ್ಭದಲ್ಲಿ ಹಸು ಸರಿಯಾಗಿ ಮೇವು ತಿನ್ಲಿಲ್ಲ ಅಥವಾ ಮಾಡ್ಕೊಡ್ತಾರೆ ಸರ್, ಮಾಡ್ಕೊಡ್ತೀನಿ. ಅದು ಬೇಕಾಗಿರೋದು ಇಂಪಾರ್ಟೆಂಟ್ ಆಗಿ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿದೆ. ಇನ್ನೆಷ್ಟು ಬ್ರೀಡ್ ಇದೆ ನಿಮ್ಮ ಹತ್ರ? ಇನ್ನು 2 ಅದಾವ ಸರ್. ಇನ್ನೆರಡು ಇದಾವೆ, ನೋಡೋಣ ಅದು ಕೂಡ. ಆಯ್ತು ಸರ್. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ಲ್ಯಾಕ್ಟೇಷನ್ ಏನ್ ಬರುತ್ತೆ, ಆಲ್ಮೋಸ್ಟ್ ನಾವೇನ್ ಕಾಣ್ತೀವಿ ನಮ್ಗೆ ಐಡೆಂಟಿಫೈ ಮಾಡೋದು ಭಾರಿ ಕಷ್ಟ. ಬಟ್ ಇದನ್ನ ಈಸಿಯಾಗಿ ಫಸ್ಟ್ ಲ್ಯಾಕ್ಟೇಷನ್ ಐಡೆಂಟಿಫೈ ಮಾಡ್ಬೋದು. ಹಿಂದೆ ಏನಿದೆ ನಮ್ಗೆ ಅಡರ್ಸ್ ನಿಪ್ಪಲ್ ಅಡರ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಫಿಲ್ ಆಗಿರುವಂತದ್ದು. ಇಲ್ಲಿ ಪೂರ್ತಿ ಹಸುಗಳು, ಹಸು ಇದನ್ನ ನಾವು ನೋಡ್ಬೇಕು, ಗಮನಿಸ್ಬೇಕು ಅಂದ್ರೆ ಈ ತರ ಇವೆಲ್ಲ ಪಡ್ಡೆಗಳು ಆಲ್ಮೋಸ್ಟ್ ಹುಡುಕ್ತಿರಲ್ಲ. ಫಸ್ಟ್ ಲ್ಯಾಕ್ಟೇಷನ್ ಇಟ್ಕೊಂಡು ನೀವು ಬ್ರೀಡಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ಹಸು ಖರೀದಿ ಮಾಡ್ರಿ. ಇಲ್ಲಿ ಒಂದು ಏನು, ಅಣ್ಣ ಪ್ರಕಾಶ್ ಅಣ್ಣ ಒಂದು ಹೇಳ್ತಾರೆ, ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ನಿಮ್ಗೇನು ಲಾಸ್ ಆಗೋದಿಲ್ಲ, ಅದು ಬರ್ರಿ ತಗೊಳ್ಳಿ ಹಸುಗಳನ್ನ ಅಂತ ಹೇಳಿ. ಅಣ್ಣ, ಇದು ಏನ್ ರೇಟ್ ಹೇಳ್ತಾ ಇದೀರಿ? ಇದು 98 ಹೇಳ್ತಾನೆ ಸರ್. 98. ಇದು ಒಟ್ಟು ಟೋಟಲ್ ಇಷ್ಟು ಬಿಡು ಅಂತ ಹೇಳ್ಬಿಡಿ, ಡೈರೆಕ್ಟ್ ಫಿಕ್ಸ್ ಅನ್ನೋದು. ಇದು ಎಷ್ಟು ಬಂದ್ರೆ ನೀವು ಬಿಡ್ಬೋದು ಅನ್ನೋಂತ. ಇದು 85 86 ಬಂದ್ರೆ ಕೊಡ್ತೀನಿ ಸರ್. 85 ಮೇಲೆ ಬಂದ್ರೆ ಅವರು ಕೊಡುವಂತ ಸಾಧ್ಯತೆ ಇದೆ. ಈಗ ಫಸ್ಟ್ ಲ್ಯಾಕ್ಟೇಷನ್ ಅಂತ ಹೇಳ್ತೀರಿ, ಹಾಲಿನ ಭರವಸೆ ನಾನು ಕೇಳ್ಬೋದು, ಭರವಸೆ ಅನ್ನೋ ಪದ ಬಳಸ್ತೀನಿ, ಇಷ್ಟು ಬರ್ಬೋದು ಅಂತ. ಒಂದು 8 ಲೀಟರ್ ಬರ್ಬೋದು ಸರ್. 8 ಲೀಟರ್ 8 ಲೀಟರ್ಗೆ ಮೋಸ ಇಲ್ಲ ಸರ್. ಮೋಸ ಇಲ್ಲ. ಈಗ ನೋಡ್ರಿ 10 8 ಬಸ್ ಸರ್. ಆದ್ರೆ ಹಂಗೆ ನೋಡ್ಕೊಂತಾರ ಅಂದ್ರೆ ಒಂದು 8 ಮೋಸ ಇಲ್ಲ ಸರ್. 8 ಮೋಸ ಇಲ್ಲ ನೋಡ್ರಿ. ನಮ್ ಚಾನೆಲ್ ಮುಖಾಂತರ ಅಂದ್ರೆ ಏನಾದ್ರು ಬಿಡ್ಬೋದು. 5,000 ಕಮ್ಮಿ ಕೊಡ್ತಾವ್ರಿ ನಿಮ್ ಚಾನಲ್ ಮುಖಾಂತರ ಬಂದ್ರೆ. ಓಹ್, ವೆರಿ ನೈಸ್ ಸರ್. ಇದು ಯಾರು ಹೇಳಿಲ್ಲ, ಫಸ್ಟ್ ಹೇಳ್ತಿರೋದು. ಈಗ ಅರ್ವರ್ಫ ಪೆಟ್ ವ್ಲಾಗ್ ಇಂದ ಬಂದ್ರೆ ನಮ್ಮ ವಿಡಿಯೋ ನೋಡ್ಕೊಂಡು ಬಂದವ್ರು ವಿಡಿಯೋ ತೋರಿಸಿದ್ರೆ, ಅಣ್ಣ ನೋಡಿಲ್ಲಿ ವಿಡಿಯೋ ಅಂತ ತೋರಿಸಿದ್ರೆ ಅಣ್ಣ ಎಷ್ಟಾಗುತ್ತೆ ಅಷ್ಟು ಬಿಡು ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಯಾಕಂದ್ರೆ ಅವ್ರಿಗೆ ಲಾಸ್ ಮಾಡ್ಕೊಂಡು ಕೊಡೋದು ಬೇಡ, ಅವ್ರು ಎಷ್ಟು ಆಗುತ್ತೆ ಬಿಡು ಮಾಡ್ಕೊಂಡು ಕೊಡೋ ಸಾಧ್ಯತೆ ಇದೆ. ಆಮೇಲೆ ಈ ಹಸುಗಳ ಬಗ್ಗೆ ನಾನು ಮಾತಾಡ್ತಿದ್ದೆ, ಅದು ಫಸ್ಟ್ ಇದ್ರದ್ದು ಗ್ಯಾಡ್ರ್ ತೋರಿಸ್ತಾ ಇದೆ. ಹಾಗೆ 4 ನಿಪ್ಪಲ್ಸ್ ತುಂಬಾ ಚಂದ ಇರೋಂಥದ್ದು. ಇಲ್ಲಿ ನೋಡಿ, ಪಿಂಕಿಶ್ ಮತ್ತೆ ಬ್ಲಾಕ್ ಬಂದ್ರೆ ಹಸುವಿಗೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ನಾವು ಕೇಳಿದ್ವಿ. ಕ್ಯಾಶುವಲ್ ಆಗಿ ನಿಪ್ಪಲ್ ಅಂತ ಹೇಳಿದ್ರೆ ಪ್ರತಿಯೊಂದು ಸೂಪರ್ ಆಗಿರುವಂಥದ್ದು. ಫಸ್ಟ್ ಲ್ಯಾಕ್ಟೇಷನ್ ಹಸುಗಳು ಇವು. ನೀವೇನೇ ಇದ್ರು ಕೂಡ ಹಸು ಬಂದಾಗ ಅವರು ಪರಿಶೀಲಿಸ್ತಾರೆ, ತುಂಬಾ ಜನ ಬಂದು ಪರಿಶೀಲಿಸ್ಕೊಂಡು ಹೋಗ್ತಾರೆ. ನೀವು ಹಾಗೆ ಮಾಡಿ. ಅಣ್ಣ ಪ್ರಕಾಶ್ ಸರ್ ಅವ್ರ ನಂಬರು ಕೊಟ್ಟಿರ್ತಾರೆ, ಡೀಟೇಲ್ ಇರುತ್ತೆ. ದೂರ ಏನಿರೋದಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ
ಕತ್ತಲಗೆರೆ ಗ್ರಾಮ 25 ಕಿಲೋಮೀಟರ್ ಸರ್ 25 ಆಗುತ್ತೆ ದಾವಣಗೆರೆಯಿಂದ. ದಾವಣಗೆರೆಯಿಂದ ದಾವಣಗೆರೆಯಿಂದ ಕೇವಲ 25 ಕಿಲೋಮೀಟರ್ಸ್ ಓನ್ಲಿ. ಬೈಕ್, ಬಸ್ಸು, ಕಾರು ಎಲ್ಲಾ ರೀತಿ ವೆಹಿಕಲ್ಸ್ ವ್ಯವಸ್ಥೆ ಇಲ್ಲಿದೆ. ಕೊನೆಗೆ ಕೇಳ್ತೀನಿ, ಅಕಸ್ಮಾತ್ ಅಣ್ಣ ಈಗ ಇಲ್ಲಿಂದ ಅವ್ರೇನು ವೆಹಿಕಲ್ ತಂದಿರಲ್ಲ, ಮಾಡ್ಕೊಡ್ತೀನಿ ತಗೊಂಡು ಮಾಡ್ಕೊಡ್ತೀರಾ? ಬೇಕಾದ್ರೆ ನಾವೇ ಡಂಪ್ ಮಾಡ್ಬಿಡ್ತೀನಿ ಸರ್. ಹಾ, ನಾನೇ okay, ಬಿಟ್ಬಿಡ್ತೀನಿ. ಯಾಕಂದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ, ಈಗ ಹಸು ಹೆಂಗೆ ಅವ್ರ ಮನೆ ನಮ್ಗೆ ಐಡಿಯಾ ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಸರ್ ನಾನೇ. ಅಲ್ವಾ? ಆಯ್ತು ಸರ್. ನೀವ್ ನೋಡಿ, ಇನ್ನೊಂದು ನಿಮ್ಗೆ ಯಾವ್ದೇ ರೀತಿ ಐಡಿಯಾಸ್ ಇಲ್ಲ ಅಂತ ಹೇಳಿದ್ರೆ ಹಸುನ ನೇರವಾಗಿ ಅವರು ನೀವು ಎಷ್ಟು ಬಾಡಿಗೆ ಮಾಡ್ಕೊಟ್ಟು ಇಷ್ಟು ಮಾತಾಡ್ಕೊಂಡು ಹೋದ್ರೆ ಅವ್ರು ನಿಮ್ಮ ಮನೆ ಬಾಗಿಲಿಗೆ ಹಸು ತಲುಪಿಸ್ತಾರೆ. ಸೀರೆ ಇನ್ನೊಂದಿದೆ, ಇದು ಬ್ಲಾಕ್ ಅಂಡ್ ವೈಟ್ ಪ್ಯಾಚಸ್. ಪ್ರಕಾಶ್ ಅಣ್ಣ, ಇದು ಎಷ್ಟನೇ ಸೂಲ್ ಇದು? ಸರ್ ಇದು ಈಗ ಎರಡನೇ ಸುಲ್ ಕರ ಹಾಕಿ ಸರ್. ಅದು ಎರಡನೇ ಸೂಲ್ ಕಲ ಹಾಕಿದೆಯಪ್ಪ. ಫಸ್ಟ್ ಸೂಲ್ ಆಗಿದೆ. ಫಸ್ಟ್ ಲ್ಯಾಕ್ಟೇಷನ್ ಏನ್ ಬಂದಿರುತ್ತೋ ಅಂತ ಸರ್ ಫಸ್ಟ್ ಇಂದ ಗೊತ್ತಿಲ್ಲ ಸರ್. ಈಗ 9 ಲೀಟರ್ 9-8 ರೀಸೆಟ್ ಐತ್ರಿ. ಓಕೆ ಓಕೆ. ಈಗ ರನ್ನಿಂಗ್ ಐತಿ ಸರ್ ಇದು. ಹೌದಾ? ಹೌದು ಸರ್. ಅದೇ 9-8 ತುಂಬಾ ಒಳ್ಳೇದು. ಏನ್ ರೇಟ್ ಏನ್ ಹೇಳಿದೆ ಇದು? ರೇಟ್ 75 ಹೇಳ್ತೇನೆ ಸರ್ ಅದು. ಓಕೆ. ಈ ಕೋಡ್ ಮೂಡಿರೋ ಸ್ವಲ್ಪ ಕಡಿಮೆನೇ ಹೇಳ್ತೀರಿ. ಏನಿರ್ಬೋದು? ಅದಕ್ಕೆ ಇದಕ್ಕೆ ಚಿಕನ್ ಹಾಕ ಸರ್ ಅದು. ಹೌದಾ? ಹೌದು ಸರ್. ಇದು 70+ ಇದೆ. ಇದು ತುಂಬಾ ಚಂದ ಇದೆ, ತುಂಬಾ ಶೈನ್ ಇದೆ ಬ್ರೀಡ್. ಅಣ್ಣ, ಒಂದು ಸಲಹೆ ಏನು ಅಂತ ಹೇಳಿದ್ರೆ ಅಣ್ಣ, ಈಗ HF ಹಸು ಒಯ್ದ್ಮೇಲೆ ಒಂದ್ ಮ್ಯಾಟ್ ಹಾಕಿದ್ರೆ ಒಳ್ಳೇದು ಹೌದು ಅನ್ಸುತ್ತೆ. ಸರ್. ಹಾಕ್ಬೇಕು. ಹೌದು ಮ್ಯಾಟ್ ಹಾಕ್ಬೇಕು ಸರ್. ಇಲ್ಲಿ ನೋಡ್ರಿ. ಕಾಲ್ ಗಾಯ ಆಗಲ್ಲ ಸರ್ ಅವು. ಯಾಕಂದ್ರೆ ಸ್ಮೂತ್ ಬ್ರೀಡ್ ಇದು. ಹೌದು ಸರ್. ಸ್ನೇಹಿತರೆ, ನಾನು ಏನ್ ಹೇಳ್ತೀನಿ ಗೊತ್ತಾ, ನೀವು ಯಾವ್ದೇ HF ಇರಿ, ಪ್ಯೂರಿಟಿ ಇರುವಂತದ್ದು, ದಯವಿಟ್ಟು ಒಂದ್ 2 ಸ್ವಲ್ಪ ಖರ್ಚು ಮಾಡ್ರಿ, ಒಂದು ಮ್ಯಾಟ್ ಹಾಕೊಳ್ರಿ. ಒಂದ್ ಮ್ಯಾಟ್ ಹಾಕಿ ಹಸುದ್ರೆ ಅದಕ್ಕೂ ಒಂದು ತೃಪ್ತಿ ಇರುತ್ತೆ, ನೆಮ್ಮದಿ ಇರುತ್ತೆ. ನೀವು ಕೂಡ ಹಸುಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೋಡ್ಕೊಳ್ತಿದ್ರೆ ಒಂದು ಕಾನ್ಫಿಡೆಂಟ್ ಆದ್ರೂ ಇರುತ್ತೆ. ಚೆನ್ನಾಗಿದೆ. ಪ್ರಕಾಶ್ ಅವ್ರ ನಂಬರ್ ನಾನು ಆಡ್ ಮಾಡಿರ್ತೀನಿ ಸ್ನೇಹಿತರೆ. ಇದು ಹಸುವು ಸಿಗುತ್ತೆ ಅನ್ನುವಂತ ಪರಿಚಯಾತ್ಮಕ ವಿಡಿಯೋ ಇದು. ಎಲ್ಲಿ ಸಿಗುತ್ತೆ ಏನು ಅಂತ ನಿಮ್ಗೋಸ್ಕರ ಹುಡುಕಿ ನಾನು ವಿಡಿಯೋ ಮಾಡಿರ್ತೀನಿ. ಅವರಿಗೆ ಕಾಲ್ ಮಾಡಿದಾಗ ಹಸು ಎಲ್ಲಿ ಏನು ಎಂತೂ ಬೇಕು ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ಮಾತಾಡಿ. ಆಮೇಲೆ ಇತರೆ ಅನಾವಶ್ಯಕವಾಗಿ ಬೇರೆ ಸುಮ್ಮನೆ ಯಾವುದೇ ರೀತಿ ಕರೆಗಳು ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಸುಮಾರು ಇದೇ ಕಂಪ್ಲೇಂಟ್ ಬರ್ತಾ ಇದೆ. ಅವ್ರ ನಂಬರ್ ಕಾನ್ಫಿಡೆಂಟ್ ಇಂದ ಕೊಟ್ಟಿರ್ತಾರೆ. ಸರ್ ಕೆಲವು ಜನ ಏನ್ ಮಾಡ್ತಾರೆ ಸರ್, ತೊಟ್ಟು ಜಾಗದಾಗ ಎಣ್ಣೆ ಇರಿಸ್ತಾರೆ, ಇಲ್ಲ ಜೇನುತುಪ್ಪ ಇರಿಸ್ತಾರೆ. ನಾವು ಅದು ಯಾವ್ದು ಮಾಡಲ್ಲ ಸರ್. ಸ್ವಚ್ಛ ಮಾಲ್, ಗ್ಯಾರಂಟಿ ಮಾಲ್. ಗ್ಯಾರಂಟಿ ಮಾಲ್. ಕೆಲವರು ಒಟ್ಟು ತೊಟ್ಟೆ ಕಂಪ್ಲೇಂಟ್ ಬಂದ್ರೆ ಅವ್ರು ಯಾವತ್ತರ ತಂದ್ ಬಿಡ್ಲಿ. ರೈತರಿಗೆ ಫುಲ್ ಭರವಸೆ. ಓಕೆ ಓಕೆ. ಪ್ರಕಾಶ್ ಬಂದ್ರೆ ನೆನೆ ಹೊಂಟ್ರೆ ಯಾವಾಗ ತಂದ್ ಬಿಡ್ಲಿ. ಪ್ರಕಾಶ್ ಈ ಮಾತು ಹೇಳಿದ್ರಲ್ಲ, ಅದು ನಂಬ್ತಾರಣ್ಣ. ನಮ್ಮ ರೈತರು ಏನಿದಾರೆ ಖಂಡಿತ ನಂಬ್ತಾರೆ. ಪ್ರಕಾಶ್ ಅಣ್ಣನ ಹತ್ರ ಏನೋ ಒಂದ್ ಒಳ್ಳೆ ಹಸು ಸಿಗುತ್ತೆ ಅನ್ನೋ ಅಂತ ಕಾನ್ಫಿಡೆಂಟ್ ಬರ್ತಾರೆ. ನೋಡ್ರಿ, ಬೇಕಾದ್ರೆ ನಮ್ಮ ಕರ್ನಾಟಕದ ಮೂಲೆಗಳಿಂದ ನಿಮ್ಗೆ ಕಾಲ್ಸ್ ಬರ್ತವೆ, ಫೋನ್ ಬರ್ತವೆ. ನೋಡಿ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಚಂದ್ರಶೇಖರ್, ಎಲ್ಲಿಂದ ಬಂದಿದ್ದು? ನಾವು ಆನ್ವೇರಿ ಸಾಸವಳ್ಳಿ ಆನ್ವೇರಿ ಭದ್ರಾವತಿ ರೂಟ್. ಓಕೆ, ಅಲ್ಲಿಂದ ಬಂದಿದ್ದೀರಿ. ಇದು ದಾವಣಗೆರೆಯಲ್ಲಿ ಒಳ್ಳೊಳ್ಳೆ ಹಸು ಕೊಟ್ಟಾರೆ. ಆದ್ರೆ ಹಾಲು ಚೆನ್ನಾಗ್ ಬಂದವೆ. ಅವ್ರು ಕೊಟ್ಟಿದ್ದು ಕಾನ್ಫಿಡೆಂಟ್ ಆಗಿ ಇಷ್ಟೇ ಲೀಟರ್ ಹಾಲಿದೆ ಅಂತ ಬಂದಾಗ ಹೆಚ್ಚು ಕಡಿಮೆ ಕರೆಕ್ಟ್ ಕೊಟ್ಟಿದ್ಯಾ? ಕೊಟ್ಟಿದ್ದೇವೆ. ಒಂದು ಹೆಚ್ಚು ಕಮ್ಮಿ ಒಂದು ಲೀಟರ್ 2 ಲೀಟರ್ ಕಮ್ಮಿ, ಒಂದು ಹೆಚ್ಚು ಕಡಿಮೆ ಆದ್ರೂ ಅಡ್ಡಿಲ್ಲ, ಕಾನ್ಫಿಡೆಂಟ್ ಆಗಿದೆ. ಹಸು ಚೆನ್ನಾಗ್ ಬಂದಿದಾವ? ಹಸು ಚೆನ್ನಾಗ್ ಬಂದವೆ. ಓಕೆ ಓಕೆ. ಎಷ್ಟು ಹಸುಗಳು ಖರೀದಿ ಮಾಡಿದ್ರಿ ಹಿಂದೆ ಏನಾದ್ರು? ನಾ ಸುಮಾರು ಬಾಳ ಮಾಡೀನಿ. ಹೌದಾ? ಸುಮಾರು ಅಂದ್ರೆ ಈಗ ಒಂದ್ 25-30 ಆಕಳು ಮಾಡೀನಿ. ಶಬಾಷ್. ತುಂಬಾ ಚೆನ್ನಾಗಿ ಆ ಕಡೆ ಹಸು ಸಾಕಾಣಿಕೆಗೆ ಅನುಕೂಲ ಆಗುವಂತ ಹಸುಗಳು ಇಲ್ಲಿದಾವೆ ಅಂತೀರಾ ನೀವು? ಮತ್ ಇವತ್ತು ಖರೀದಿ ಯಾವ್ದು? HF ಬೋಡಿನಾ, ಜರ್ಸಿನ? ಯಾವ ಖರೀದಿ? ಯಾವ್ದು ಮನ್ಸಿ ಬರ್ತದ ಅದು. ಹೌದಾ? ಇವ್ರ ಹತ್ರ ಸುಮಾರು HF ಒಂದೇ ಇಲ್ಲ, ಜರ್ಸಿ ಅವೆಲ್ಲವೂ ಕೂಡ ಸೇಲ್ ಮಾಡ್ತಿದ್ದಾರೆ. ಸುಮಾರು ಅಂದ್ರೆ ನಾನು ಜರ್ಸಿ ಏನು ಕಟ್ಟಲ್ಲ, ನಾನು ಕಟ್ಟೋದೇ HF ಕಟ್ತಾ ಇದ್ರಿ. ಓಕೆ ಓಕೆ ಓಕೆ. ಹೈನುಗಾರಿಕೆ ಆರಂಭ ಮಾಡೋರಿಗೆ ಒಳ್ಳೆ ಹಸುಗಳು ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ ಅಂತ ನೀವು ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಹತ್ರ ಈ ವಿಚಾರವನ್ನು ಹಂಚ್ಕೊಂಡ್ರಿ. ಪ್ರಕಾಶ್ ಅವರು, ಇದು ನಾನು ಇನ್ನೊಂದು ಹೇಳ್ತೇನೆ ಈ ವಿಡಿಯೋ ಮುಖಾಂತರ, ನಾನು ಯಾವುದೇ ರೀತಿ ಇಲ್ಲಿ ಪ್ರಚಾರಕ್ಕೆ ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ. ಒಳ್ಳೆ ಹಸುಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ಹುಡ್ಕೊಂಡ್ ಬಂದು ಇಲ್ಲಿ ವಿಡಿಯೋ ನಾನು ಮಾಡ್ತಿರುವಂತದ್ದು. ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ತುಂಬಾ ಸಂತೋಷ. ಈಗ ನಮ್ಮ ಆನ್ವೇರಿ ಸಾಸವಳ್ಳಿ ಕಡೆಯಿಂದ ಬಂದಿದ್ದಾರೆ, ಹಸು ಪರಿಶೀಲನೆ ಮಾಡ್ಕೊಂಡು ಹೋಗ್ತಾರೆ. ನೀವು ಬನ್ನಿ, ಹಸು ಪರಿಶೀಲಿಸ್ಕೊಳ್ರಿ. ಅವ್ರು ಹೇಳಿದ್ದೆ ಕಾನ್ಫಿಡೆಂಟ್ ಅಂತಲ್ಲ, ನೀವು ಬಂದು ಪರಿಶೀಲಿಸ್ಕೊಂಡ್ರೆ ಅವ್ರು ಹೇಳಿದ್ ಸರಿ ಇತ್ತು ಅಂದ್ರೆ ಒಯ್ರಿ. ಇದು ನಾನೇನೋ ಹೇಳಿದೀನಿ ಅಥವಾ ಅವ್ರೇನೋ ಹೇಳಿದ್ರೆ ಅನ್ನೋ ವಿಚಾರ ಬೇಡ. ಬರ್ರಿ ಪ್ಲೇಸಿಗೆ, ನೋಡ್ರಿ ಹಸುಗಳನ್ನ, ಆಮೇಲೆ ನೀವು ಪರಿಶೀಲಿಸ್ಕೊಂಡು ಖರೀದಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಗ್ಬೋದಾ ಪ್ರಕಾಶ್ ಅಣ್ಣ? ಓಕೆ ಓಕೆ, ಥ್ಯಾಂಕ್ ಯು. 85+ಗೆ ಸೋಲ್ಡ್ ಔಟ್ ಆಗಿದೆ ನೋಡ್ರಿ. ಈಗ 86ಗೆ ಆಗಿದೆ. 86ಗೆ ಸೋಲ್ಡ್ ಔಟ್ ಆಗಿದೆ. 24 ಲೀಟ್ರ್ ಹಾಲು ಕೊಡುವಂಥ ಕಾನ್ಫಿಡೆಂಟ್ ಹಸು ಅದು. 86ಗೆ ನೀವು ಹೊರಗಡೆ ಅದು 1 ಲಕ್ಷದ ಮೇಲೆ ಸೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ, ಕೊಡಲ್ಲ. ಬಟ್ ಇಲ್ಲಿ 86ಗೆ ಆಗಿದೆ. ವೆರಿ ನೈಸ್. ನಾನು ಬಂದ 10 ನಿಮಿಷದಲ್ಲಿ ಪೂರ್ತಿ ಪ್ರೊಸೆಸ್ಸೇ ಮುಗ್ದೋಯ್ತು. ಈ ಯುವಕ ತೊಗೊಂಡಿದ್ದಾನೆ, ಖರೀದಿ ಮಾಡಿದ್ದಾನೆ.
ಪ್ರೊಸೆಸ್ ನಡೀತಾ ಇದೆ. ಇಟ್ಟಿಗೆಹಳ್ಳಿ, ಹಾಂ ಇಟ್ಟಿಗೆಹಳ್ಳಿ ಅನವಿರಿ ಹತ್ರನೇ, ಭದ್ರಾವತಿ ತಾಲೂಕು. ಆಕಳ ಯಾರು ಕೊಡ್ತಾರಣ್ಣ ಇದು ಬೀಡು ಅಲ್ಲ ಆಕಳ HF ಓದಿಲ್ಲ ಬಿಡ್ರಿ. ಒಂದು 5 ಜಲ್ ಹಾಕಿದೆ ಕಸ ಬಸ